ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಯಾವಾರಪ್ಪ ಅಂದರೆ ರವಿವಾರ ಸಂಡೇ ಊರಿಂದ ಬಂದುಬಿಟ್ಟಿದ್ದೀನಿ. ಊರಲ್ಲಿ ಜಾತ್ರೆ ಗೀತೆ ಮುಗಿಸ್ಕೊಂಡು ಬಂದುಬಿಟ್ಟಿದ್ದೀನಿ. ಇವತ್ತು ಡೇಟು ಎಷ್ಟು 22 ರವಿವಾರ. ನೋಡೋಣ, ರ್ಯಾಪಿಡೋ ಓಲಾ ಅದು ಇದು ಓಪನ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಿಗ್ಗಿ ಐಡಿ ಓಪನ್ ಆಗಿಲ್ಲ. ಇನ್ನೊಂದು ಪೊಲೀಸ್ ವೆರಿಫಿಕೇಷನ್ ಏನೂ ಮಾಡಿಲ್ಲ. ನಾನು ಹೇಳಿಬಿಟ್ಟು ಎಷ್ಟೋ ದಿವಸ ಆಯಿತು, ಮ್ಯಾನೇಜರ್ಸ್ 15-20 ದಿವಸ ಆಯಿತು ಪೊಲೀಸ್ ವೆರಿಫಿಕೇಷನ್ ಮಾಡ್ಸ್ಕೊಂಡು ತೊಗೊಂಬಾರೋ ಅಂತ. ಇನ್ನೂ ಮಾಡಿಲ್ಲ. ನೋಡೋಣ, ನಾಳೆ ಅದನ್ನು ಮಾಡಿಬಿಟ್ಟು ಇದನ್ನು ಮಾಡ್ಕೊಳ್ಳೋಣ. ಅದು ದುಡ್ಡು ಕಟ್ಟಿಬಿಟ್ಟು ಪೊಲೀಸ್ ವೆರಿಫಿಕೇಷನ್ ಒಂದು 600 ರೂಪಾಯಿ ಆನ್ಲೈನಲ್ಲಿ ಕಟ್ಟಬೇಕಂತ ಹೇಳಿದರು. ಕೇಳಿದ್ದೀನಿ. ಮನಿ ಅಗ್ರಿಮೆಂಟು ಮತ್ತು ನಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಕೊಡಬೇಕಂತಲ್ವ. ಅದಕ್ಕೆ ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಎಲ್ಲೆಲ್ಲಿ ಓಡಿಸ್ತಾನೆ. ಸಂಡೇ ಬೇರೆ, ರೋಡ್ಗಳು ಖಾಲಿ ಇರುತ್ತೆ ಅಂದ್ಕೊಂಡಿದ್ದೀನಿ. ರೋಡ್ಗಳು ಖಾಲಿ ಇರುತ್ತೆ ಅಂತ, ಆದರೆ ಏನಾಗುತ್ತೋ ಗೊತ್ತಿಲ್ಲ. ನೋಡೋಣ ಗೈಸ್. ಆಲ್ಮೋಸ್ಟ್ ನಾನು 6 ಗಂಟೆಗೆ ಲಾಗಿನ್ ಆಗಿದ್ದೆ. ಯಾವುದಾದ್ರು ಬೀಳುತ್ತೆ ಏನಂತ ಅಂದ್ಕೊಂಡು, ಯಾವುದೋ ಬೀಳ್ತಾನೆ ಇರಲಿಲ್ಲ, ಏನೂ ಇಲ್ಲ. ಅದಕ್ಕೆ ಸುಮ್ಮನೆ ಈ ಕಡೆ ಇದ್ರ ಕಡೆ ಹೋಗ್ತಾ ಇದ್ದೀನಿ, ಹಾಗೆ ಸಂಜಯನಗರ ಕಡೆ. ನೋಡೋಣ ಗೈಸ್, ಸಿಗ್ತೀನಿ ಮತ್ತೆ. ಎಲ್ಲಿದ್ದೀರಾ ಸರ್? ಬ್ರಿಡ್ಜ್ ಹತ್ರನೇ, ಲೆಫ್ಟ್ ಸೈಡಲ್ಲೇನಾ? ನೀವೇನಾ? OTP ಹೇಳಿ. 1481. ಬನ್ನಿ ಗೈಸ್, ಮೊದಲನೇ ಪಿಕಪ್ಪು ಡ್ರಾಪ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಡ್ರಾಪ್ ಲೊಕೇಶನ್ ಹಾಕಿಬಿಡೋಣ. 19 ಕಿಲೋಮೀಟ್ರ್ ಬಿದ್ದಿತ್ತು, 190 ರೂಪಾಯಿ. ಕೂತ್ಕೊಳ್ಳಿ. ಯಾವ ಸೈಡು? 19 ಕಿಲೋಮೀಟ್ರು. ಹಾಂ ದಮ್ಳೂರು ಮುಂದೆ ಗೈಸ್. ಅಲ್ಲಿಂದ ದಮ್ಳೂರ್ಗೆ ಹೋಗೋಣ ಇವಾಗ. ಇಲ್ಲಿಂದ ಆಲ್ಮೋಸ್ಟು ಬೇಗನೆ ಗೈಸ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ದ? 181 ಸರ್, 182. ಸ್ಕ್ಯಾನ್ ನೋಡೋಣ ಇರೀಗ. ಊಬರಲ್ಲಿ ಮೊದಲನೇ ಡ್ರಾಪ್ ಆಯಿತು, 182 ರುಪೀಸು. ಟೇಕ್ ಫೋಟೋ ಕೊಟ್ಬಿಡೋಣ. ನೋಡಿ 190 ರುಪೀಸ್ ಆಗಿದೆ. ಇವಾಗ ಮತ್ತೆ ರ್ಯಾಪಿಡೋ ಅದು ಇದು ಓಪನ್ ಮಾಡ್ಕೊಂಡ್ಬಿಡೋಣ. ರ್ಯಾಪಿಡೋ ಓಪನ್ ಮಾಡಿಕೊಂಡೆ. ಮತ್ತು ಓಲಾನ ಓಪನ್ ಮಾಡ್ಕೊತೀನಿ. ಓಪನ್ ಆಗು ಓಲಾ ಓಪನ್. ಮತ್ತೊಂದು ಪೋರ್ಟರ್ ಓಪನ್. ಇಲ್ಲಿ ನೋಡಿ ಗೈಸ್, ಸುಗಿದ್ ನೋಡಿ ನಾವು ಮನೆಗೆ. ಓಹೋ ಎಲ್ಲಿ ಬಿತ್ತು ಗೈಸ್? ಯಾವುದಿದು? ಯಾವುದೋ ವಂಡ್ರಲ್ಲ. ಹೋಗ್ಲಾ? 312 ಹೋಗ್ಬಿಡ್ತೀನಿ, ಒಂದೇ ರೋಡು. ಪರವಾಗಿಲ್ಲ. ಬೇರೆಯವ್ರು ತೊಗೊಂಡ್ರು ಗೈಸ್. ಆಲ್ರೇಸ್ ಬಿಟ್ ಟೇಕ್ ಸೆಲೆಸ್ಟ್ ಆಗ್ಯಾನಂತೆ. ಬೇರೆಯವ್ರು ಯಾರೋ ಎತ್ಕೊಂಡ್ಬಿಟ್ರು. ವಂಡ್ರಲ್ಲಾಗಿ ಬಿದ್ದುಬಿಟ್ಟಿತ್ತು. ಪರವಾಗಿಲ್ಲ, ಓದಲಿ. ಸಿಗ್ತೀನಿ ಮತ್ತೆ. ಗಾಯ್ಸ್ ಇಲ್ಲಿ ಸಖತ್ತಾಗಿ ಅವಲಕ್ಕಿ ಮಾಡ್ತಾರೆ. ಸರಿಯಾಗಿತ್ತು ಮಾತ್ರ. 40 ರೂಪಾಯಿ ಪ್ಲೇಟು ತಿಂದೆ. ಹೊಟ್ಟೆನೇ ತುಂಬೋಯ್ತು ಗೈಸ್ ಆಲ್ಮೋಸ್ಟು. ಇದೇನು ರಿಸೀವ್ ದ ಟೈಮ್ಸ್ ಆ್ಯಂಡ್ ಇದೇನಿದು ಗೊತ್ತಾಗ್ತಲ್ಲ ಸ್ಟೆಪ್ಸು. ಲಾಗಿನ್ ಆಗಿದ್ಯಾ ಇಲ್ವಾ? ಏನು ಲಾಗೌಟ್ ಆಗ್ತಿದ್ಯಾ? ಎಸ್ ಐ ಅಗ್ರಿ ಕನ್ಫರ್ಮು. ಏನೇನೋ ಓದ್ತಾ ಇದ್ದೀನಿ ಗೈಸ್, ಏನಂತ ಗೊತ್ತಾಗ್ತಲ್ಲ. ಯುವರ್ ಟ್ರಿಪ್ ಲಾಗಿನ್ ಆದರೂ ಆಯಿತಾ ಇಲ್ವಾ? ಲಾಗಿನ್ ಆಯಿತು ಗೈಸ್. ನೋಡೋಣ. ಮತ್ತೆ ಒಬ್ಬರು ಓಪನ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ಕೊಡ್ತಾನೆ ನೋಡೋಣ. 89 ರೂಪಾಯಿ 4 ಹೋಗುತ್ತಾ ಇರೋದು. 8 ಕಿಲೋಮೀಟ್ರು ಕನ್ಫರ್ಮ್ ಹೋಯ್ತು. ಯಾವುದು? 80 ರೂಪಾಯಿ ಎಕ್ಸೈಟ್ ಆಯಿತು. ಎಲ್ಲಿ ಮ್ಯಾಪ್ ನೋಡೋಣ ಇರಿ ಗೈಸ್. ಈ ಕಡೆ ಬಂದರೆ ಮ್ಯಾಪೇ ಗೊತ್ತಾಗಲ್ಲ. ನೋಡೋಣ. ಇಲ್ಲೇ ಐತೆ ಒಳಗಡೆ. 400 ಮೀಟರ್ಸು. ಸಿಗ್ತೀನಿ ಮತ್ತೆ. ಗೋಪುರ ಹಾಕೊಂಡು ಹೆಂಗೆ ಮಾಡ್ತಾವ್ರೆ ಆರಾಮ್ಸರಿ. ಅವ್ರು ನೋಡಿ ಬ್ಲಾಗ್ ಮಾಡ್ತಾವ್ರೆ ಅನ್ಸತ್ತೆ. ನನ್ನ ಪ್ರಕಾರ ಗೊತ್ತಿಲ್ಲ ಗೈಸ್. ಅವರು ಆರ್ಮಿಯವರು ಎಲ್ಲ, ಇಂಡಿಯನ್ ಆರ್ಮಿದವರು. ನಮ್ಮ ಬ್ರದರ್ ಇದ್ದ ಒಂದು ಟೈಮಲ್ಲಿ. ಇವಾಗ ಎಲ್ಲರೂ ನೋಡ್ರಿ ಏನು ಸಕ್ಕತ್ತಾಗಿ ಕುತ್ಕೊಂಡವ್ರು. ಜೈ ಹಿಂದ್ ಬಾಸ್. ಬನ್ನಿ ಗೈಸ್ ನಾವು ಹೋಗೋಣ. ನೋಡ್ರಿ, ಜೈ ಹಿಂದ್ ಇರ್ತಾರೆ. ಪರವಾಗಿಲ್ಲ ನೋಡಿ. ಇದು ನಮ್ಮ ಇಂಡಿಯನ್ ಆರ್ಮಿ ಗತ್ತು. ಇವಾಗ ಟ್ರೈನಿಂಗ್ ಅನ್ಸುತ್ತೆ ನನ್ನ ಪ್ರಕಾರ. ಇದು ಏನು ಗೊತ್ತಿಲ್ಲ ಗೈಸು.
ಟ್ರೈನಿಂಗು ಇದ್ದರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಹಿಂಗೆ ಇಷ್ಟು ಜನ ಹೋಗ್ತಾ ಇರೋದು ಟ್ರೈನಿಂಗೇ ಅನ್ಕೋತೀನಿ ನನ್ನ ಪ್ರಕಾರ. ಏನೋ ನನಗೂ ಏನು ಗೊತ್ತಿಲ್ಲಪ್ಪ. ನೋಡಿರಿ ಹೆಂಗೈತೆ ಗಾಡಿ ನಂಬರ್ ನೋಡಿರಿ, ಬರೀ 19C107968 ಗಾಡಿ ನಂಬರು. ಹಾಂ, ಪರವಾಗಿಲ್ಲ ನೋಡ್ರಿ. ಲಾರಿದು ಟ್ರಕ್ಗಳದು ಲಾರಿದು ನಮ್ಮ ಟೈರ್ಗಳು ನೋಡ್ಬೇಕು, ಅದ್ರದ್ದು ಎಷ್ಟೆಷ್ಟೋ ದಪ್ಪಗಳಿದ್ದಾವೆ. ಅವರು ಅಣ್ಣ ಮಣ್ಣುಗಳು ವಿಡಿಯೋ ಮಾಡ್ತಿದ್ರಲ್ಲ, ನಾನು ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಗೈಸ್ ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲಿ ಇದ್ದೀನಪ್ಪ ಅಂದರೆ ಶಿವಾಜಿ, ಇಲ್ಲೇ ಸ್ಟಾಪ ಇರಪ್ಪ, ಸೈಡ್ಗೆ ಹಾಕ್ತೀನಿ. ನೋ ಪಾರ್ಕಿಂಗ್ ಬೇರೆ ಹಾಕ್ಬಿಟ್ಟವ್ರು ಅಣ್ಣ ಬಂಡು. ಎಲ್ಲಪ್ಪ, ಶಿವಾಜಿನಗರ ಬಸ್ ಸ್ಟಾಪ್ ಹತ್ರ ಇದ್ದೀನಿ ಇವಾಗ. ಸರ್ 80 ರೂಪೀಸ್ ಸರ್. ಬನ್ನಿ ಸ್ಕ್ಯಾನರ್ ಕೊಟ್ಬಿಡೋಣ, ನೋಡೋಣ. ಓಪನ್ ತೊಗೊಳ್ಳಿ. ಇವಾಗ ಮತ್ತೆ ಬೇರೆ ಬೇರೆ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ರ್ಯಾಪಿಡು ಅದು ಇದು ಅಂದ್ಕೊಂಡು ಏನು ಇದು ಇಷ್ಟೊಂದು ಬಸ್ಗಳು ಬರ್ತಾವೆ. ಶಿವಾಜಿನಗರ ಆಗಿದೆಯಾ? ಓಕೆ ಸರ್, ಬನ್ನಿ ಓಲಾನ ಓಪನ್ ಮಾಡ್ಕೋತೀನಿ. ಶಿವಾಜಿನಗರ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಹೋ. ಬನ್ನಿ ನೋಡೋಣ. ಇಲ್ಲಿ ಆಟೋ ಸ್ಟ್ಯಾಂಡ್ ಬೇರೆ ಐತೆ, ಬೇಡ ಇಲ್ಲಿ ನಿಂತ್ಕೊಳ್ಳೋದು. ಆ ಕಡೆ ಇವನು ಆಟೋ 80 ರೂಪೀಸ್ ಆಗಿತ್ತು. ಐರೇ ನೋಡ್ತೀನಿ, ಅದು 81 82 ಅಂತ ಹೇಳಿದೆ. ಯಾವನು ಗುರು ಅವನು? ಯಪ್ಪ, ಲಾಸ್ಟ್ ಆರ್ಡ್ರು ಗೈಸ್. ಕತ್ರಗುಪ್ಪೆ ಪಾರ್ಸಲ್ ಆರ್ಡ್ರು. ಕತ್ರಿಗುಪ್ಪೆ ಬೇಡ, ಹೋಗೋದು. ಲಾಸ್ಟ್ ಆರ್ಡ್ರು 89 ರೂಪಾಯಿ ಕೊಟ್ಟಿದ್ದ. ಲಾಸ್ಟ್ ಟ್ರಿಪ್ ಬೋಳಿ ಮಗ ನೋಡಿದ್ರೆ ಅದು ಕಮಿಷನ್ಗೆ ದುಡ್ಡು ಕರೆಕ್ಟ್ ಅಲ್ವಾ? ಸಾರಿ ಐ ಆಮ್ ಇನ್ ದ ಮಿಸ್ಟೇಕ್ ಇನ್ ದ ಐ ಆಮ್. ಬನ್ನಿ ಸಿಗ್ತೀನಿ ಮತ್ತೆ, ನೋಡೋಣ. ನಾನು ಈ ಕಡೆ ಯಾಕೆ ಹೋಗ್ತೀನಿ, ಉಲ್ಟಾ ಸುಮ್ಮನೆ ಸುತ್ತಾಡ್ತೀನಿ ಗೈಸ್. ಮಂಡು ನನ್ನ ಮಗ ಅಂದರೆ ನಾನೇ ಅನಿಸ್ತೈತೆ. ಸುಮ್ಮನೆ ಸುತ್ತಾಡ್ತೀನಿ, ಯಾವುದಾರ ಜಾಗಲ್ಲಿ ನಿಂತ್ಕೊಂಡು ಬಿಡ್ತೀನಿ ಗೈಸ್. ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 3:30 ಆಗಿದೆ. ಆಲ್ಮೋಸ್ಟ್ 3:20 ಆಗಿದೆ. ಆಲ್ಮೋಸ್ಟ್ ಡ್ಯೂಟಿ ಆಫ್ ಮಾಡಿದ್ದೀನಿ. ಬೆಳಗ್ಗೆ ಯಾಕೋ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಂತ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡವನು. ಹೆಂಗೋ ಇದಕ್ಕೆ ಕಡೆ ಬಿದ್ದಿತ್ತು, ಸಂಜಯನಗರ ಭದ್ರಪ್ಪ ಲೇಟ್ ಹತ್ರ, ಸಾರಿ ಭೂಪ್ಸಂದ್ರ ಹತ್ರ. ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ಆರಾಮಾಗಿ. ಇವಾಗ ಸಂಜೆ 3:30 ಗಂಟೆಗೆ ಆಲ್ಮೋಸ್ಟ್ 3 ಆರ್ಡ್ರ್ ಹೊಡೆದಿರೋದು, ಅದು ಊಬರಲ್ಲಿ. ಇವಾಗಲೂ ಬಿದ್ದಿರೋದು ಊಬರಲ್ಲಿ. ಓಲಾ ರ್ಯಾಪಿಡೋದಲ್ಲಿ ಯಾಕೋ ಆರ್ಡ್ರೇ ಬೀಳ್ತಾಯಿಲ್ಲ ಬೆಳಗ್ಗೆಯಿಂದ. ಅದಕ್ಕೆ ಸಂಡೇ ಬೇರೆ ಅಲ್ವಾ, ಸುಮ್ಮನೆ ಎಷ್ಟಾಗುತ್ತೆ ಅಷ್ಟಾಗುತ್ತೆ, ಒಂದು 500-600 ರೂಪಾಯಿ ಅಂದ್ಕೊಂಡು ಬಂದಿದ್ದೀನಿ. ಒಂದು 300 ಚಿಲ್ಲರೆ ಆಗಿತ್ತು ಬೆಳಗ್ಗೆ. ಇವಾಗ ಎಷ್ಟಾಗುತ್ತೆ ನೋಡೋಣ ಅಂದ್ಕೊಂಡು ಬಂದಿದ್ದೀನಿ. ಕಸ್ಟಮರ್ ಎಲ್ಲ ಅವರಪ್ಪ, ಫೋನ್ ಮಾಡಿಬಿಡೋಣ. ಎಲ್ಲ ಅಂತೆ ಕಸ್ಟಮರ್ ಹೆಸರು. ಏನೇನು ಹೆಸರುಗಳು ಕಸ್ಟಮರ್ದು, ವಿಚಿತ್ರ ಹೆಸರುಗಳು ಒಂದೊಂದು ಇರ್ತವೆ ಅಪ್ಪ. ನಾನು ಯಾವತ್ತೂ ಕೇಳ್ಕೊಂಡಿರಲಿಲ್ಲ ಹೆಸರುಗಳು, ಆ ಥರ ಹೆಸರುಗಳು ಇರ್ತವೆ. ಆದರೆ ಊಬರಲ್ಲಿ ಕಸ್ಟಮರ್ ಹೇಳಿದ್ರೆ ಅಂತ ಅದೊಂದು ಗೊತ್ತಾಗ್ಬಿಡುತ್ತೆ. ನೋಡೋಣ, ಕಾಲ್ ಮಾಡಿಬಿಡೋಣ ಇರಿ ಕಸ್ಟಮರ್ಗೆ ಎಲ್ಲವರಂತ. ಆಲ್ಮೋಸ್ಟು ಎಲ್ಲವೂ ಎಲ್ಲ ಇಲ್ಲೇ ತೋರಿಸೈತೆ ಲೊಕೇಶನು. ಇಲ್ಲೆಲ್ಲವ್ರೆ ಯಾರು ಗೊತ್ತಪ್ಪ, ನೋಡೋಣ ಯಾರಂತ ಗೊತ್ತಿಲ್ಲ. ಊಬರ್ ಇವ್ರು ಅಣ್ಣ ಬಂದು ನಿಮ್ದೇನಾ? ಹಾಂ, OTP ಹೇಳಿ. 9200. ಹೆಲ್ಮೆಟ್ ಹಾಕೊಳ್ಳೇನಾ? ಹೆಲ್ಮೆಟ್ ಹಾಕೊಂಡ್ರಾ? ಓಕೆ. ಇಲ್ಲಿ ಗುರುಗುಂಡೆಪಾಳ್ಯ ಸಿಗ್ನಲ್ಗೆ ಇರೋದು ಗೈಸು ಡ್ರಾಪು. ಗುರುಗುಂಡೆಪಾಳ್ಯ ಸಿಗ್ನಲ್ಲಾ? ಗುರುಗುಂಡೆಪಾಳ್ಯ ಸಿಗ್ನಲ್ಲು. ಬನ್ನಿ ಗೈಸ್, ಗುರುಗುಂಡೆಪಾಳ್ಯ ಸಿಗ್ನಲ್ಗೆ ಹೋಗೋಣ ಗೈಸ್. ಅದು ಡ್ರಾಪ್ ಕೊಟ್ಟೆ ಗುರುಗುಂಡೆಪಾಳ್ಯ ಸಿಗ್ನಲಲ್ಲಿ. ಯಾವ್ದು ಅಣ್ಣ ಬಂಡು ಇವನೇನು ಕಾರ್ ಗಾಡಿ ಸ್ಲೋ ಮಾಡಿಬಿಡ್ತಾನೆ ಸಡನ್ನಾಗಿ. ಯಾವ ಕಡೆ ಹೋಗ್ಬೇಕಂತನೂ ಗೊತ್ತಾಗ್ತಲ್ಲ ಏನು ಅವನಿಗೆ. ಸಡನ್ನಾಗಿ ಬ್ರೇಕ್ ಹೊಡೆಬಿಟ್ಟ. ಪೆಟ್ರೋಲ್ ಅಂತ ಹಾಕ್ಸ್ಕೊಂಡಿದ್ದೀನಿ ಒಂದು 170 ರೂಪಾಯಿದು. ಕ್ಯಾಶ್ ಇರಲಿಲ್ಲ. ಬೆಳಗ್ಗೆ 370 ರೂಪಾಯಿ ಆಗಿತ್ತು. ಟಿಫೋನು ಮತ್ತು ಇದ್ರದ್ದು ಪೆಟ್ರೋಲ್ ನೋಡ್ಕೊಂಡೆ ಅಲ್ಲೇ ಖರ್ಚಾಯಿತು 300 ರೂಪಾಯಿ ಚಿಲ್ಲರೆ ಆಗಿತ್ತು. ಇವಾಗ ಒಂದು 67-78 ರೂಪಾಯಿ ಬಿದ್ದಿತ್ತು. ಟೋಟಲು 448 ರೂಪಾಯಿ ಆಗಿದೆ. ಬರೀ ಊಬರಲ್ಲಿ ಒಂದೇ ಹೊಡೆದಿರೋದು ಗೈಸ್ ನಾನು ಬೆಳಗ್ಗೆಯಿಂದ. ಅದು ಬಿಟ್ಟರೆ ಬೇರೆ ಅಪ್ಲಿಕೇಶನಲ್ಲಿ ಮಾಡೇ ಇಲ್ಲ ಕೆಲಸ. 75 ರೂಪಾಯಿ ಕೊಟ್ಟಿದ್ದೆ ಅದಕ್ಕೆ. ಸರ್ಜು ಯಾಕೆ ಬರ್ತೈತಪ್ಪ ಸರ್ಜು ಅಂದರೆ ಇದ್ರದ್ದು ಯಾವುದು ಕಮಿಷನ್ನು, ಅದು ನಾಳೆ ಅಕೌಂಟಿಗೆ ಹಾಕ್ತಾನಲ್ಲ ದುಡ್ಡು. ಇವಾಗ 65 ರೂಪಾಯಿ ಬಂದೈತೆ ದುಡ್ಡು. 65 ರೂಪಾಯಿ ಅಷ್ಟೇ ಇರೋದು. ಅದು ಬಿಟ್ಟರೆ 1 ರೂಪಾಯಿ ಇಲ್ಲ ಈಗ ಅಕೌಂಟಲ್ಲಿ. ಎಲ್ಲ ಸೊನ್ನೆಗಳಾಗ್ಬಿಟ್ಟೆ. ಊರಿಗೆ ಹೋಗ್ಬಿಟ್ರೆ ಕಾಸೇ ಇರಲ್ಲ ಮನೆಗೆ. ಎಲ್ಲರ ಹತ್ರನೂ ಅದೇ ಬಾಳು. ಊರಿಗೆ ಹೋಗ್ಬಿಟ್ಟು ಬಂದರೆ ಮುಗಿದೇ ಹೋಯ್ತು. ಈ ವರ್ಷ ನಾನು ಊರಲ್ಲಿ ಏನು ದುಡ್ಡು ಜಾಸ್ತಿ ಖರ್ಚು ಮಾಡಿಲ್ಲ, ಆದ್ರೂ ಒಂದು 7-8 ಸಾವಿರ ರೂಪಾಯಿ ಖರ್ಚಾಗಿಬಿಟ್ಟೈತೆ.
ಅದೆಲ್ಲಿ ಖರ್ಚಾಯಿತು ಹೆಂಗೆ ಖರ್ಚಾಯ್ತಾನೋ ಗೊತ್ತಾಗಿಲ್ಲ. ಪೆಟ್ರೋಲ್ ಒಂದು 1200 ರೂಪಾಯಿ ಏನಾಗಿತ್ತು. ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡ್ಬಿಟ್ಟಿದ್ದೆ. ಅದರಲ್ಲಿ ಇನ್ನೂ ಪೆಟ್ರೋಲ್ ಇತ್ತು ಆಲ್ಮೋಸ್ಟ್. ಆದ್ರೂ 300 ಚಿಲ್ಲರೆನೂ ಓಡಿಸಿದ್ದೆ ಗಾಡಿ ಕಿಲೋಮೀಟರ್ಸ್ನ. ಪರವಾಗಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ಅಣ್ಣ ಬಂಡಿ ಎಲ್ಲ ಹೋಗ್ತಾನಪ್ಪ ಸ್ವಿಗ್ಗಿ ಡೆಲಿವರಿ ಬಾಯ್. ಇದು ಯಾವುದೋ ಕೊಟ್ಟ ಬಸವೇಶ್ವರ ನಗರು ಎಲ್ಲಿ ಹೋಗಲ್ಲ. ಬೋಳಿ ಮಗ ಪಿಕಪ್ಪೇ 3.5 ಕಿಲೋಮೀಟ್ರ್ ಕೊಟ್ಟವನೆ. ಆದರೂ ನೋಡಿ ಪಿಕಪ್ ಇಷ್ಟು ದೂರ ಬಂದರೂ ಹೋಗಲ್ಲ, ಸುಮ್ಮನೆ ಖಾಲಿನೇ ಓಡಾಡಿಸ್ತೀನಿ. ನನಗೆ ಇದೊಂದು ಯಾವ ರೋಗ ಬಂದುಬಿಟ್ಟೈತೆ ಯಾರು ಗೊತ್ತು. ನೋಡೋಣ ರೀ ಗೈಸ್, ಸಿಗ್ತೇನೆ ಮತ್ತೆ ಆಮೇಲೆ. ಗೈಸ್ ಊಬರಲ್ಲಿ ಪಾರ್ಸಲ್ ಬಿದ್ದಿರೋದು, ಇದು ಪಾರ್ಸಲ್ ತೊಗೊಂಡು ಹೋಗ್ಬಿಡೋಣ. ಯಾವುದಾದ್ರು BTM ಲೋಡ್ ಕಡೆ ಬಿದ್ದರೆ ಇನ್ನೊಂದು ಬೈಕ್ ಟ್ಯಾಕ್ಸಿ ಹಾಕ್ಕೊಂಡು ಹೋಗ್ತಾ ಇರೋದು. ಮೈಸೂರು ರೋಡ್ ಸರ್ಕಲ್ ಹೋಯ್ತು. ಯಾವುದು ಮೈಸೂರು ರೋಡ್ ಬಿದ್ದಿತ್ತು. ಹಿಂಗೆ ಹೋಗ್ತಾ ಇರಬೇಕು. ಈ ಕಡೆಯಿಂದ ಹೋದರೆ 16 ಕಿಲೋಮೀಟ್ರು. ಇದು ಯಾವ ಕಡೆ ಲೊಕೇಶನ್ ತೋರಿಸುತ್ತೆ ಆ ಕಡೆಯಿಂದ ಹೋಗ್ತಾ ಇರೋಣ. ಏನಂತಾರೆ ಗೈಸ್, ಬನ್ನಿ ಇವಾಗ BTMಗೆ ಹೋಗೋಣ ಇಲ್ಲಿಂದ. ನಿಮ್ಮದೇನಾ? ಏನು ಮೇಡಮ್ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಹಿಂದಿ ಮತ್ತು ಇಂಗ್ಲೀಷ್ ಮಾತಾಡಿರ್ತಾರೆ, ನಮಗೆ ಹೇಳ್ತಿರಲ್ಲ ಕರ್ನಾಟಕದಲ್ಲಿ ಇದ್ಕೊಂಡು. ಹಾಂ, ದಯವಿಟ್ಟು ಯಾರ ಜೊತೆ ಮಾತ್ರ ಫಸ್ಟ್ ಕನ್ನಡಲ್ಲೇ ವ್ಯವಹರಿಸಿ. ಮನೆಯಲ್ಲಿ ಬೇರೆ ಭಾಷೆ ಮಾತಾಡೋರು ಪರವಾಗಿಲ್ಲ, ಆಚೆ ಕಡೆ ಕನ್ನಡನೇ ಭಾಷೆ ಮಾತಾಡಬೇಕು. 130 ಮೇಡಮ್. OTP ಹೇಳಿ. 7954. ಇಲ್ಲ, ನಮಗೂ ಹಿಂದಿ ಬರುತ್ತೆ, ಬೇರೆ ಭಾಷೆ ಬರುತ್ತೆ ಮೇಡಮ್. ಇಂಗ್ಲೀಷ್, ತಮಿಳು, ತೆಲುಗು, ಮರಾಠಿನೂ ಬರುತ್ತೆ, ಆದರೂ ಮಾತಾಡಲ್ಲ. ಯಾಕಂದರೆ ಇದು ಕರ್ನಾಟಕ. 130 ಜಾಸ್ತಿ ಏನು ಬೇಡ ಮೇಡಮ್, ದಯವಿಟ್ಟು ಕನ್ನಡ ಅಷ್ಟು ಮಾತಾಡಿ ಸಾಕು ನಮಗೆ. ಆಗಿದೆಯಾ? ಓಕೆ ಬನ್ನಿ ಗೈಸು. 600 ರೂಪಾಯಿ ಚಿಲ್ಲರೆ ಆಗಿದೆ ಟೋಟಲು. ಇಲ್ಲ, ಫಸ್ಟಿಗೆ ಕನ್ನಡ ಇಂಗ್ಲೀಷು ಇದನ್ನು ಬರೋಲ್ಲ ಅಂತ ಹೇಳಿದ್ರು ಕನ್ನಡ. ಆಮೇಲೆ ನನಗೆ ಬರೋಲ್ಲ, ನನಗೆ ಇಂಗ್ಲೀಷ್ ಬೇರೆ ಭಾಷೆನೇ ಬರೋಲ್ಲ ಅಂತ ಬಿಟ್ಟೆ. ಅವರೇ ಆಟೋಮೆಟಿಕ್ ಕನ್ನಡದಲ್ಲೇ ಮಾತಾಡಿದ್ರು. ಏನು ಕಸ್ಟಮರ್ಗಳಿದಾರಪ್ಪ. ಎಂತ ತುಂಬ ಜನ ಇದೇ ಗೈಸ್ ಆಗೋದು ನೋಡಿದ್ರೆ. ಆಮೇಲೆ ನಾವೇ ಕನ್ನಡದಲ್ಲಿ ಅವ್ರು ಆರಾಮಾಗಿ ಕನ್ನಡದಲ್ಲಿ ಮಾತಾಡ್ತಾರೆ. ನಾವು ಯಾಕೆ ಅವ್ರ ಭಾಷೆ ಮಾತಾಡೋಣ? ಬೇರೆ ಭಾಷೆ ಹಿಂದಿ ಇಂಗ್ಲೀಷ್ ಅಂತೆ ಬರೋಲ್ಲ ಅಂತ ಅಂದ್ಬಿಟ್ಟೆ ಕನ್ನಡದಲ್ಲಿ ಆಮೇಲೆ ಮಾತಾಡ್ತಾರೆ. ಅವರೇ ಡೈರೆಕ್ಟಾಗಿ ಅವರೇ ಕನ್ನಡದಲ್ಲೇ ಮಾತಾಡಿದ್ರು. ಅವ್ರಿಗೆ ಹೇಳೋದು ಡೈರೆಕ್ಟಾಗಿ ಹೇಳ್ತು ಬನ್ನಿ ಅವ್ರಿಗೆಲ್ಲರೂ, ನೀವು ಕನ್ನಡದಲ್ಲೇ ವ್ಯವಹರಿಸಿ, ಕನ್ನಡದಲ್ಲಿ ಅವ್ರ ಮನೇಲಿ ಯಾವ್ದಾರ ಭಾಷೆ. ಮತ್ತು ನಾನು ಮನೇಲಿ ಮರಾಠಿ, ಮತ್ತು ಆಚೆ ಬಂದರೆ ತಿಕ್ಕ ಮುಚ್ಕೊಂಡು ಕನ್ನಡ ಮಾತಾಡ್ತೀನಿ ಅಷ್ಟೇ. ಇರೇ ಗೈಸ್, ನೋಡೋಣ ಸಿಗ್ತೀನಿ. ರ್ಯಾಪಿಡೋ ಓಲಾ ಓಪನ್ ಮಾಡ್ಕೊತೀನಿ ಗೈಸ್. ಮತ್ತೊಂದು ಪಾರ್ಸಲ್ ಬಿದ್ದಿರೋದು. ನಿಮ್ದೇನಾ ಸರ್? ಡ್ರಾಪ್ ಲೊಕೇಶನ್ ಕರೆಕ್ಟಾಗಿದೆಯಾ? ಎಲ್ಲಿ ಮಾರ್ತಳ್ಳಿನಾ? ಅವ್ರ ನಂಬರ್ ಕೊಟ್ಬಿಡಿ, ಒಂದು ನಿಮಿಷ ಇರಿ, ಬ್ಯಾಗಲ್ಲಿ ಇಟ್ಕೊಂಡು. हाँ मत हेलो हाँ जी नरेश भैया वो इवेंट आवर्स बी ब्लॉक क्रिएटेड का पार्सल रख दीजिए, ठीक है? ये A ब्लॉक में है मैडम. ए ब्लॉक में है? हाँ अच्छा ठीक है, मैं ले लूँगा. ठीक है ಮೇಡಮ್, ಅಮೌಂಟ್ ಆಯಿತಾ? हाँ अमाउंट पेड. 1 ಸೆಕೆಂಡ್, ಇನ್ನೂ ಬಂದಿಲ್ಲ. ಫೋನ್ಪೇನಾ ಗೂಗಲ್ ಪೇನಾ? गूगल पे 89 रुपीस हो गया. ಒಂದು ನಿಮಿಷ. ಹಾಂ 157. ಓಕೆ थैंक यू. ಗೈಸಲ್ಲಿ ಕಸ್ಟಮರ್ ಹತ್ರ ಕೊಟ್ಟಿದ್ದೀನಿ. ಆಲ್ಮೋಸ್ಟು ಕೊಡೋಕ್ಕೆ ಹೇಳಿದ್ರು, ಕೊಟ್ಟಿದ್ದೀನಿ, ಮುಗಿದಾಯ್ತು. 3-4 ಫ್ಲೋರ್ ಏನು ಗೊತ್ತಿಲ್ಲ. ಅವ್ನು ಹೇಳಿದ್ದ ಅಣ್ಣ ಬಂಡು 3 ಫ್ಲೋರ್ ಹತ್ತಿಬಿಟ್ಟು ಲಿಫ್ಟ್ ಇದೆ, ಹತ್ತಿಬಿಟ್ಟು ಕೊಡಿ ಅಂತ. ನಾನೇ ಕೊಡೋಕೋಲಿ ಹೋಗಿ ಗಾಡಿಗೆ ಇರಿಗೆ ಸಿಗ್ತೀನಿ. ಇವಾಗ ಇಲ್ಲಿ ಮಾರ್ತಳ್ಳಿಲಿದ್ದೀನಿ ಗೈಸ್. ಇವಾಗ ಮಾರ್ತಳ್ಳಿಲಿದ್ದೀನಿ. ಬ್ರಿಡ್ಜ್ ಮೇಲ್ಗಡೆ ನೋಡ್ರಿ ಹೆಂಗೆ ಫೋಟೋಶೂಟು ಅದು ಇದು ಎಲ್ಲ ತೆಗಿತವ್ರೆ. ಯಪ್ಪೋ ದೇವ್ರೆ, ಕಾಣ್ತೈತಲ್ಲ ಗೊತ್ತಿಲ್ಲ ವೀಡಿಯೋದಲ್ಲಿ ಮಾತ್ರ. ಫೋಟೋಗಳ ಮೇಲೆ ಫೋಟೋ. ನಾವು ಇವಾಗ ರೈಟ್ ಸೈಡಲ್ಲಿ ಹೋಗ್ಬಿಟ್ಟು ಟೀಗೆ ಕುಡಿತೀನಿ. ಯಾವುದೂ ಬೀಳ್ತಾಯಿಲ್ಲ ಇನ್ನೂ. ಅಲ್ಲಿಂದ ನೋಡಿ ಗೈಸು, BTM ಲೋಯಟಿಂದ ಓಪನ್ ಮಾಡ್ಕೊಂಡು ಬಂದಿದ್ದೀನಿ. ಯಾವುದು ರ್ಯಾಪಿಡೋ. ಓಲಾದಲ್ಲಿ 1-2 ಬಿತ್ತು, ಲೋಕಲ್ ಬೀಳ್ತೈತೆ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಆದರೆ ರ್ಯಾಪಿಡೋದಲ್ಲಿ ಮಾತ್ರ ಒಂದು ಬಿದ್ದಿಲ್ಲ ಗೈಸ್. ಯಾಕೆ ಯಾರು ಗೊತ್ತೇನು, ಕಾಲಲ್ಲಿ ಅದು ಇದ್ದರೆ ಬರುತ್ತೋ ಇಲ್ಲ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ನೋಡ್ರಿ ಏನು ಟ್ರಾಫಿಕ್ ಆಗಿಬಿಟ್ಟೈತೆ. ಬಾ ಯಪ್ಪ, ಎಲ್ಲಿಂದ ಯಾವ ಕಡೆಯಿಂದ ಹೋಗಲಿ ಇವಾಗ? ಸಿಗ್ನಲ್ ಯಾವಾಗ ಬಿಡ್ತಾರೆ ಯಾರು ಗೊತ್ತು ಗೈಸ್. ಇರಿ ಗೈಸ್, ಸಿಗ್ತೀನಿ.
ಗೈಸ್ ಮಾರ್ತಳಿಯಿಂದ ಖಾಲಿನೇ ಬಂದುಬಿಟ್ಟಿದ್ದೆ ಆಲ್ಮೋಸ್ಟು. ಇಲ್ಲಿ ಕೆ ಆರ್ ಪುರಂ ಇದ್ರ ಹತ್ರ ಬಂದ್ಬಿಟ್ಲೆ ಟಿನ್ ಫ್ಯಾಕ್ಟ್ರಿ ಹತ್ರ ಬಂದಮೇಲೆ ಅವಾಗ ಬಿದ್ದೈತೆ. ಇಲ್ಲಿಂದ ರ್ಯಾಪಿಡೋದಲ್ಲಿ ಬೆಳಗ್ಗೆಯಿಂದ ರ್ಯಾಪಿಡೋದಲ್ಲಿ ಒಂದು ಬಿದ್ದಿರಲಿಲ್ಲ, ಲಾಗಿನ್ ಆದಾಗೆಲ್ಲ. ಇವಾಗ 700 ಕಡೆ ಬಿದ್ದುಬಿಟ್ಟೈತೆ. ಈಗ 19 ಕಿಲೋಮೀಟ್ರ್ ಇರೋದು 180 ರೂಪಾಯಿ ಕೊಟ್ಟವನೆ. ಹೋಗ್ತಾ ಇದ್ದೀನಿ ಪಿಕಪ್ ಮಾಡ್ಕೊಂಡು. ಇವಾಗ ಹತ್ತತ್ರ ಎಲ್ಲಿ ಹೊರಮಾವು ರೋಡ್ ಹತ್ರ ಇದ್ದೀನಿ, ಹೊರಮಾವು ಬ್ರಿಡ್ಜ್ ಕೆಳಗಡೆ. ನೋಡೋಣ ಎಲ್ಲಿ ಟೈಮಿಂಗ್ಸ್ ಎಷ್ಟಪ್ಪ ಆಯ್ತಂದರೆ ಟೈಮಿಂಗ್ಸ್ ಒಂದು 7 ಗಂಟೆ ಆಯ್ತಾ, ಇನ್ನೂ ಇಲ್ಲ 6:51 ಗಂಟೆ ಆಗಿದೆ. 2-3 ಪಾರ್ಸಲೇ ಹೊಡೆದಿದ್ದೀನಿ ಆಲ್ಮೋಸ್ಟು, ಯಾವುದೂ ಊಬರಲ್ಲಿ. ಅದು ಬಿಟ್ಟರೆ ಇದೇ ಬಿದ್ದಿರೋದು. ಆಲ್ಮೋಸ್ಟ್ ಇದನ್ನು ಕೊಟ್ಟರೆ ಒಂದು 1000 ರೂಪಾಯಿನ ಆಗುತ್ತೆ ಎಲ್ಲ ಸೇರಿ ಇವತ್ತಿನ ಅರ್ನಿಂಗ್ಸು. ಬರೋಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಂಡಿದ್ದೀನಿ 1000 ರೂಪಾಯಿ ಆದ್ರೂ. ನಾಳೆ ಝೊಮ್ಯಾಟೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಝೊಮ್ಯಾಟೋನ ಮಾಡಬೇಕಿತ್ತು, ಬೆಸ್ಟ್ ಇತ್ತು. 8 ಗೀಗ್ಸಿಗೆ 650 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದ. ಏನು ಮಾಡೋದು ಗೊತ್ತಾಗ್ತಲ್ಲ, ಕೈ ತಲೆ ಕೆಟ್ಟೋಗ್ಬಿಟ್ಟೈತೆ ಯಾವ್ದು ಮಾಡಿದ್ರೆ ದುಡ್ಡು ಆಗುತ್ತೆ ಅಂತ. ಊಬರ್ ಬೆಸ್ಟ್ ಅನಿಸ್ಬಿಟ್ಟೈತೆ ನನಗಂತಾರೆ ರ್ಯಾಪಿಡೋ ಬೈಕ್ ಟಿಕ್ಸಿಕ್ಕಿಂತ. ಪಾರ್ಸಲ್ ಆಗಲಿ ಊಬರಲ್ಲಿ ಜಾಸ್ತಿ ಕೊಟ್ಬಿಡ್ತಾನೆ ಕಮಿಷನ್ನು, ಅದು ಇದನ್ನು ಮಾಡಿಕೊಂಡು. ಅದು ಅಂದರೆ ವ್ಯಾಲೆಟೆಲ್ಲ ಆ್ಯಡ್ ಮಾಡಿರ್ತಾನೆ, ಅದನ್ನು ಮರುದಿವ್ಸ ಅಕೌಂಟಿಗೆ ಹಾಕ್ತಾನಲ್ಲ, ಅದೇ ಬೆಸ್ಟು. ಆದರೆ ಜಾಸ್ತಿ ದುಡ್ಡು ಆದರೂ ಕೊಡ್ತಾನೆ. ಕಿಲೋಮೀಟರ್ಸ್ಗೆ 10-11 ರೂಪಾಯಿ ಆದರೂ ಕರೆಕ್ಟ್ ಕೊಟ್ಬಿಡ್ತಾನೆ. ಆದರೆ ಏನು ಗೊತ್ತಾ, ಸ್ವಿಗ್ಗಿಯಲ್ಲಿ ಝೊಮ್ಯಾಟೋದಲ್ಲಿ ಇನ್ಸೆಂಟಿವ್ ಇರುತ್ತೆ. ಆದರೆ ಇಷ್ಟು ಝೋನಲ್ಲಿ ಅಂತ ಒಂದು ಝೋನಲ್ಲಿ ಇರ್ತೀವಿ, ಆದರೆ ಇದರಲ್ಲಿ ಹಂಗಿಲ್ವಲ್ಲ, ಸುತ್ತಾಡ್ತಾನೆ ಇರಬೇಕು. ಆಲ್ ಓವರ್ ಬೆಂಗಳೂರು ಎಲ್ಲಿ ಬರುತ್ತೆ ಎಲ್ಲಿ ಇರಿ ಗೈಸ್. ನೋಡೋಣ ಡ್ರಾಪ್ ಕೊಟ್ಬಿಟ್ಟು ಸಿಗ್ತೀನಿ ಗೈಸ್. 700 ರೇವಾ ಯೂನಿವರ್ಸಿಟಿ ಕಾಲೇಜ್ ಹತ್ರ ಬಿಟ್ಟೆ. ಅದಾದಮೇಲೆ ಯಾವುದೂ ಬೀಳ್ತಾನೆ ಇಲ್ಲ. 3 ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಬೈಕ್ ಟ್ಯಾಕ್ಸಿದು, ನೋಡಿದ್ರು ಒಂದೂ ಬೀಳ್ತಾ ಇಲ್ಲ. ಇವತ್ತು ಯಾವುದಪ್ಪ ಯಾರು ಇರಿ ಗೈಸ್, ಸಿಗ್ತೀನಿ, ಫೋನ್ ಬರ್ತೈತೆ ಗೈಸ್. ಇವಾಗ ಒಂದು ಊಬರಲ್ಲಿ ಡ್ರಾಪ್ ಕೊಟ್ಟೆ. ಎಲ್ಲಪ್ಪ ಅಂದರೆ 120 ರೂಪಾಯಿದು ಅಬ್ಬಿಕರಿಲಿ ಇದ್ದೀನಿ. ಮತ್ತೇನಿದು 0% ಕಮಿಷನ್ನು ಏನೇನೋ ಐತೆ ಗೈಸ್. ಇದು 5 ರೂಪಾಯಿ. ಓಕೆ ಸರ್. ಇದು ಅನ್ಲಿಮಿಟೆಡ್ ಪಾಸ್ 24 ಅವರ್ಸು 5 ರೂಪೀಸು, ಅನ್ಲಿಮಿಟೆಡ್ ಪಾಸು 12 ರೂಪೀಸು ಅವರ್ಸು. ಇದೇನು ಗೈಸ್ ಇದು ಒಂದು ಗೊತ್ತಾಗ್ತಲ್ಲ. 900 ಪ್ಲಸ್ಸು ಒಂದು ರ್ಯಾಪಿಡೋದಲ್ಲಿ 100. ರ್ಯಾಪಿಡೋದಲ್ಲಿ ಒಂದೇ ಹೊಡೆದಿರೋದು 180 ರೂಪೀಸು. ನೋಡೋಣ. ಇವಾಗ ಟೈಮಿಂಗ್ಸ್ 8 ಗಂಟೆ ಆಗಿದೆ. ಹೊಟ್ಟೆ ಬೇರೆ ಹಸಿತೈತೆ ಸಿಕ್ಕಾಪಟ್ಟೆ. ಇಲ್ಲಿಂದ ಮನೆ ಒಂದು 4 ಕಿಲೋಮೀಟ್ರೇನೂ ಆಗುತ್ತೆ, 4-4.5. ಆ ಕಡೆ ಯಾವುದ್ರೆ ಬಿದ್ದರೆ ಒಂದು ಜಾಳಹಳ್ಳಿ ಬಿಟ್ಟರೆ BL ಬಿಟ್ಟರೆ ಸಂಜಯನಗರ ಕಡೆ ಬಿದ್ದರೆ ತೊಗೊಂಡು ಹೋಗ್ತೀನಿ. ಎಲ್ಲರೂ ಹಂಗೆ ಖಾಲಿ ಹೋಗ್ತೀನಿ ಆಲ್ಮೋಸ್ಟು. ಗೈಸ್ 8:15 ಗಂಟೆ ಆಯಿತು, ಮನೆ ಹತ್ರ ಬಂದುಬಿಟ್ಟೆ ಆಲ್ಮೋಸ್ಟು. ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 944 ಊಬರಲ್ಲಿ ಹೊಡೆದಿದ್ದೀನಿ. ಮತ್ತು ರ್ಯಾಪಿಡೋಲ್ಲ ಎಷ್ಟಪ್ಪ ಅಂದರೆ ಓಪನ್ ಆಗು 180 ರೂಪಾಯಿ ಅಷ್ಟೇ ಗೈಸ್. ಪರವಾಗಿಲ್ಲ, ಒಂದು 1100 ಚಿಲ್ಲರೆ ಹೊಡೆದಿದ್ದೀನಿ ಗೈಸು, ಬರೋಲ್ಲ ಇಷ್ಟಕ್ಕೆ. ಈ ವಿಡಿಯೋ ಇಲ್ಲಿಗೆ. ನಾಳೆಯಿಂದ ಝೊಮ್ಯಾಟೊ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಏನೇನು ಆಫರ್ ಕೊಡ್ತಾನಂತ. ಆಲ್ಮೋಸ್ಟು ಏನು ಚೂರು ಇವತ್ತೇನು ಇನ್ಸೆಂಟ್ ಕೊಡ್ತೀನಿ ಅದೇ ಇನ್ಸೆಂಟ್ ನಾಳೆ ಕೊಟ್ಟರೆ ನಾಳೆ ಝೊಮ್ಯಾಟೊ ಮಾಡ್ತೀನಿ. ಇಲ್ಲಾಂದ್ರೆ ಮತ್ತೆ ಬೈಕ್ ಟ್ಯಾಕ್ಸಿ ಜೈ ಅಂದ್ಕೊಂಡು ಅದೇ ಕೆಲಸ ಮಾಡ್ತೀನಿ. ಸ್ವಿಗ್ಗಿ ಅಂತೂ ಮಾಡೋಕ್ಕಾಗಲ್ಲ. ಅವ್ನು ಅಮ್ಮನ ಯಾಕೆ ಹೋದು ಅದು ಪರ್ಮಿಷನ್ ಈ ಪರ್ಮಿಷನ್ ಅಂತ ತಿಕ್ಕ ಹೊಡಿತವ್ರೆ. ಅದಕ್ಕೆ ತಿಕ್ಕ ಮುಚ್ಕೊಂಡು ಇದ್ಬಿಡ್ತೀನಿ. ಯಾವ ಪರ್ಮಿಷನ್ ಬೇಡ, ಏನೂ ಬೇಡ. ಇಲ್ಲ 3-4 ವರ್ಷದಿಂದ ಐಡಿಗಳಿದ್ದವ್ರದ್ದು ಓಪನ್ ಮಾಡಿಕೊಟ್ಟವ್ರೆ. ನಮ್ಮ ಫ್ರೆಂಡ್ದೆ ಅಮಿತಿದೆ ID ಬ್ಲಾಕ್ ಆಗಿತ್ತು 3-4 ವರ್ಷದಿಂದ. ಇವಾಗ ನೋಡಿದ್ರೆ ಝೊಮ್ಯಾಟೊ ಕಂಟಿನ್ಯೂ ಮಾಡ್ತಾನಂದರೆ ಝೊಮ್ಯಾಟೊ ಇದರಿಂದ ಸ್ವಿಗ್ಗಿ ID ಅನ್ಬ್ಲಾಕ್ ಮಾಡಿ ಕೊಟ್ಟವ್ರೆ. ನಮ್ಮ ನೋಡಿದ್ರೆ ಡೈಲಿ ಕೆಲಸ ಮಾಡೋರ್ಗೇ ತಿಕ್ಕ ಹೊಡಿತಾರೆ. ಏನು ಮಾಡೋದು? ಇವ್ರು ನಮ್ಮ ಮ್ಯಾನೇಜರ್ ಕೇಳೋಕೆ ಹೋದರೆ ನಮ್ಮ ಕೈಯಲ್ಲಿ ಏನಿಲ್ಲ, ಮೇಲ್ಗಡೆ ಎಲ್ಲ ಕಳಿಸ್ಬೇಕಾಗತ್ತೆ, ಹಂಗೆ ಹೇಳ್ತಾರೆ. ಇವ್ರು ಮ್ಯಾನೇಜರ್ಗೆ ನಾವೇನೋ ಮಾತಾಡೋಕ್ಕಾಗಲ್ಲ. ಅವ್ರು ಇದ್ದಿದ್ದಂಗೆ ಹೇಳ್ಬಿಡ್ತಾರೆ. ನಾವು ಈಗ ಯಾರಿಗೂ ಕೈ ಹಿಡಿಬೇಕಪ್ಪ, ಕಾಲು ಹಿಡಿಬೇಕು. ಕಾಲಂದ್ರೆ ಯಾರ್ದು ಹಿಡಿಯಲ್ಲ, ತಲೆ ಹಿಡಿಬೇಕಾ ಕೈ ಹಿಡಿಬೇಕಂತಲೇ ಗೊತ್ತಾಗ್ತಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್, ಈ ವಿಡಿಯೋ ಇಷ್ಟಲಿಗೆ ಏನು ಮಾಡ್ತಾಯಿದ್ದೀನಿ. ಸಂಡೇ ನೀವು ಎಷ್ಟು ಹೊಡೆದ್ರಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ ಇವೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗುವ ನಾಳೆ. ನೋಡೋಣ. ಟಾಟಾ, ಬಾಯ್.